प्रवर्तते उत्तिष्ठ नरसार्दूला कर्तव्यं दैवमाह्निकम् ಬಾಳು ಬೆಳಗಿಸು ಮಾದೇವನಿ ಸಂಗಮೇಶ ತಂದೆ, ಎಷ್ಟೋ ಮನುಷ್ಯರ ಜೀವನದಲ್ಲಿ ಅದೆಷ್ಟೋ ಬಡತನ ಕಷ್ಟವನ್ನು ಕೊಟ್ಟಿರುವೆ ನೀನು ನಿಜ. ಆದರೆ ನಮ್ಮಂತಹ ಕಷ್ಟವನ್ನ ಇನ್ನು ಯಾರಿಗೂ ಕೊಟ್ಟಿಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಗಂಡ ಒಬ್ಬ ಬಡ ರೈತ, ಆದ್ರೆ ತಮ್ಮನ್ನ ಓದಿಗಾಗಿ ಅಂತ ಇಲ್ಲಿವರೆಗೂ ಅವರು ಪಡಬಾರದ ಕಷ್ಟವನ್ನೇ ಪಡ್ತಾ ಇದ್ದಾರೆ. ಓದು ಮುಗೀತು, ಇನ್ನೇನು ಒಂದು ಒಳ್ಳೆಯ ನೌಕರಿ ಸಿಗಬೇಕು ಅಂದ್ರೆ ಅದು ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಲಂಚ ಲಂಚ ಅಂತ ಬಾಯಿ ಕೊಡ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಹಣ ಎಲ್ಲಿಂದ ತರ್ತಾರೆ? ಹೇಗೆ ಅವನಿಗೆ ನೌಕರಿನ ಕೊಡಿಸ್ತಾರೆ? ದೇವ, ಅವನ ಮಿತಿಗೆ ತಕ್ಕದ ಹಾಗೆ ಒಲಿತು ಅವನಿಗೊಂದು ಒಳ್ಳೆಯ ನೌಕರಿಯನ್ನು ದಯಪಾಲಿಸಿ ನಮಗಿರುವ ಕಷ್ಟವನ್ನು ದೂರ ಮಾಡುತ್ತಂದೆ. ನಿನ್ನಲ್ಲಿ
ಬೇಡಿಕೊಳ್ತಾ ಇದ್ದೀನಿ. ಕಾವೇರಿ, ನನ್ನ ತಂದೆ ಗೋಕರ್ಣೇಶ್ವರ ಪೂಜೆ ಮುಗಿಯಿತೇನು? ಹೌದು, ಬನ್ನಿ ಅಂದ್ರೆ ಈಗ ತಾನೇ ಪೂಜೆ ಮುಗಿಸಿದೆ. ತೆಗೆದುಕೊಳ್ಳಿ ಪ್ರಸಾದವನ್ನ. ಕಾವೇರಿ, ನನ್ನ ತಂದೆ ಗೋಕರ್ಣೇಶ್ವರಿ ಏನೆಂದು ಬೇಡಿಕೊಂಡೆ? ಇನ್ನೇನು ಬೇಡಿಕೊಳ್ಳಿ, ಆದಷ್ಟು ಬೇಗ ನಮಗಿರುವ ಈ ಕಷ್ಟವೆಲ್ಲ ದೂರವಾಗಿ ನನ್ನ ಮೈದುನಿಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕು ನಮ್ಮನ್ನ. ಸಾಧ್ಯವಿಲ್ಲ ಕಾವೇರಿ, ಅದು ಯಾಕ್ರಿ ಹಾಗಂತೀರ? ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ದುಡಿದು ಬದುಕುತ್ತಿರೋರು ನಾವು ಕಾವೇರಿ. ನಮ್ಮಂತವರಿಗೆ ಬಡತನವೇ ಗತಿ. ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದ ಗೊತ್ತಿಲ್ಲ ಕಾವೇರಿ. ಆದರೆ ನನ್ನ ತಂದೆ ಗೋಕರ್ಣೇಶ ನನಗಿಂತ ಶಿಕ್ಷೆ ಕೊಟ್ಟಿದ್ದಾನೆ. ನೋಡ್ರಿ, ಮನಸ್ಸಿಗೆ ನಮ್ಮಂತ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಕಾವೇರಿ, ಯಾರಿಗೆ ಬರಬಾರ್ದು. ನೋಡ್ರಿ, ಕಷ್ಟ ಅನ್ನೋದು ಮನುಷ್ಯನಿಗೆ ಬರ್ತದೆ, ಮರಕ್ಕೆ ಬರೋಕೆ ಸಾಧ್ಯ ಏನು? ನೋಡಿ, ಬಡತನ ಸಿರಿತ ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ಸಿಡಿ ಇದ್ದಂತೆ. ಇಲ್ಲಿ ಯಾವುದು ಶಾಶ್ವತ ಅಲ್ಲದು. ಕೊನೆಗೆ ಉಳಿಯೋದು ನಮ್ಮಲ್ಲಿರೋ ಮಾಡಿರೋ ಒಳ್ಳೆ ಕೆಲಸ, ಒಳ್ಳೆತನ ಅಷ್ಟೇ ಸ್ವಾಮಿ. ಹೌದು ಕಾವೇರಿ, ನೀ ಹೇಳುವ ಮಾತು ನಿಜವಿದೆ. ಆದರೆ ನನ್ನ ತಂದೆ ಗೋಕರ್ಣೇಶ್ವರ ಕರುಣೆ ತೋರಲಿಲ್ಲ ಕಾವೇರಿ, ಕರುಣೆ ತೋರಲಿಲ್ಲ. ಯಾಕ್ರಿ ತೋರೋದಿಲ್ಲ? ಖಂಡಿತವಾಗಿ ತೋರ್ತಾನೆ. ನೋಡಿ, ನನ್ನ ಮೈದುನ ರವಿ ನಿಮ್ಮ ತಮ್ಮನಿಗೆ ಅವನು ಪಟ್ಟಿರೋ ಕಷ್ಟಕ್ಕೆ ಪ್ರಯತ್ನಕ್ಕೆ ಖಂಡಿತ ನೌಕರಿ ಸಿಗುತ್ತೆ. ಹಾಗೆ ನಿಮ್ಮಲ್ಲಿರುವ ಭಕ್ತಿ ಭಾವನೆಗೆ ಮೆಚ್ಚಿ ಆ ಭಗವಂತ ಕೂಡ ಕಳೆದು ಹೋದ ನಿಮ್ಮ ತಮ್ಮ ಮರಳಿ ನಿಮಗೆ ಸಿಗುವಂತೆ ಆಶೀರ್ವದಿಸ್ತಾನ್ರಿ. ಕಾವೇರಿ, ರವಿ ಬೆಂಗಳೂರಿನಲ್ಲಿ IAS ಓದುತ್ತಿದ್ದಾನೆ. ಇನ್ನೊಬ್ಬ ನನ್ನ ತಮ್ಮ ಮಂಜುನಾಥ ಮನೆ ಬಿಟ್ಟು ಹೋದವನು ಇನ್ನೂ ಮರಳಿ ಬಂದಿಲ್ಲ. ಅವನು ಎಲ್ಲಿಗಿದ್ದಾನೋ ಹೇಗಿದ್ದಾನೋ ಅವನನ್ನು ಆ ಗೋಕರ್ಣೇಶ್ವರೇ ಕಾಪಾಡಬೇಕು. ಖಂಡಿತವಾಗಿಯೂ ನಿಮ್ಮ ತಮ್ಮ ಬಂತಂದ್ರೆ ಪ್ರೀತಿಯಿಂದ ಮುತ್ತು ಕೊಟ್ಟು ತುತ್ತು ಕೊಟ್ಟು ಜೋಪಾನ ಮಾಡಿದಿರ. ಆದ ಮೇಲೆ ಈ ಅಣ್ಣನ ಪ್ರೀತಿ ವಾತ್ಸಲ್ಯ ಮರ್ತು ಬಿಡ್ತಾನೇನ್ರಿ? ಖಂಡಿತವಾಗಿ ಬಂದೇ ಬರ್ತಾನೆ. ಆ ದೇವರ ದಯೆ ನಮ್ಮ ಮೇಲಿದೆ ರೀ. ನನ್ನ ತಂದೆ ತೀರಿಕೊಂಡು ನನ್ನ ತಾಯಿ ಪ್ರಾಣ ಬಿಡುವಾಗ ನೀನೇ ಇವರಿಗೆ ಸರ್ವಸ್ವ, ನೀನೇ ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ ಭಾಷೆ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ನಾನು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ನೋಡಿಕೊಂಡೆ. ಯಾವುದೋ ಸ್ಕೂಲಕ ಕಾಡಿನ ಜಗಳವಾಡಿ ಮನೆ ಬಿಟ್ಟು ಹೋದ ಮಂಜುನಾಥ ಇನ್ನೂ ಕೂಡ ಮರಳಿ ಬಂದಿಲ್ಲ. ಒಂದು ಮೋಸ ಬಿದ್ದಾದರೂ ನನ್ನ ತಮ್ಮ ರವಿ IAS ಓದುತ್ತಿದ್ದಾನೆ. ಅವನಿಗೊಂದು ಯಾವ್ದಾದ್ರು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು. ಆ ದೇವರ ದಯೆಯಿಂದ ಖಂಡಿತ ಸಿಗುತ್ತೆ, ಆ ಚಿಂತೆ ಬಿಡಿ. ಅಂದ ಹಾಗೆ ನಿನ್ನೆ ನೀವು ಹೊಲಕ್ಕೆ ಹೋಗಿದ್ರಲ್ಲ, ಆಗ ಸತ್ಯಜಿತನಿಗೂ ನಿಮಗೂ ಗಲಾಟೆ ಆಯ್ತಂತೆ. ನಮಗೆ ಇರುವ 3 ಎಕರೆ ಜಮೀನಲ್ಲಿ ಅದೊಂದು ಸಾರಾಯಿ ಫ್ಯಾಕ್ಟ್ರಿ ಕಟ್ಟುತ್ತಾನಂತೆ. ನಿನ್ನ ಜಮೀನನ್ನು ಬಿಟ್ಟು ಕೊಡು, ನಿನ್ನ ಬೇಡಿದಷ್ಟು ಹಣ ಕೊಡುತ್ತೇನೆ ಅಂತ ಹೇಳಿ. ಅದಕ್ಕೆ ನೀವೇನಂತ ಹೇಳಿದ್ರಿ? ಸೌಕರ್ಯ, ಅದು ನನ್ನ ತಂದೆ ಪ್ರೀತಿಯಿಂದ ಕೊಟ್ಟು ಹೋದ ಉಡುಗೊರೆ, ಅದನ್ನು ಮಾಡುವುದಿಲ್ಲಂತ ಹೇಳಿದೆ. ಮತ್ತೆ ಅದಕ್ಕೆ ಅವನೇನು ಹೇಳಿದ? ಕಾವೇರಿ, ಅವರು ದೊಡ್ಡ ಜನ, ಮೇಲಾಗಿ ಶ್ರೀಮಂತರು. ಲಕ್ಷ್ಮಿ ಅವರ ಮನೆಯಲ್ಲಿ ಕಾಲು ಮುರಿದುಕೊಂಡಿದ್ದಾಗ ಬಡ ಮಾತುಗಳ ಕೋಪ ಅಷ್ಟೇ ಕಾವೇರಿ, ಕೋಪ ಅಷ್ಟೇ. ಅಂದ್ರೆ ಏನ್ರಿ ಮಾತಿನ ಅರ್ಥ? ಅವನೇನೇನು ಭಯ ಪಡಿಸಿದ ಅಂತ ಇದ್ದ ಫಲವನ್ನ ಅವನಿಗೆ ಬಿಟ್ಟು ಕೊಡ್ಬೇಕು ಅಂತ ತಾನೇ? ಇಲ್ಲ ಕಾವೇರಿ, ಅದು ನನ್ನ ಜಮೀನು. ಇಲ್ಲ ಕಾವೇರಿ, ಅದು ನನ್ನ ಜಮೀನು.
ಅದರಲ್ಲಿ ಬೆಳೆದ ಧಾನ್ಯದಿಂದಲೇ ಒಂದು ಹೊತ್ತು ಊಟ ಮಾಡುತ್ತಿರುವುದು. ಅದನ್ನು ಮಾಡುದುಂಟೆ, ಅದು ನನ್ನ ಜನ್ಮ ಇರುವವರೆಗೂ ಸಾಧ್ಯವಿಲ್ಲ. ನಿಜ ರೀ ನಿಮ್ಮ ಮಾತು. ಭೂತಾಯಿನ ನಂಬಿ ನಡೆಯೋರು ನಾವು. ಆ ಒಂದು ಭೂಮಿ ನಮ್ಮ ಹತ್ರ ಇದ್ರೆ ಕಷ್ಟನೂ ಸುಖಾನು ಬೇರು ಸುರಿಸಿದ್ರು. ನಿಮ್ಮ ತಮ್ಮನಿಗೊಂದು ಒಳ್ಳೆಯ ನೌಕರಿ ದೊರಕಿಸೋಕೆ ಆ ಭೂತಾಯಿ ಕಂಡಿದ್ರೆ ಖಂಡಿತ ಸಾಧ್ಯವಾಗುತ್ತೆ ರೀ. ನಮಗಿರೋ ಬಡತನವಾದ್ರೂ ದೂರವಾಗುತ್ತೆ. ನೋಡಿ, ಆ ಹೊಲಕ್ಕೆ ಎಂಥ ಕಷ್ಟ ಬಂದ್ರು ನೀವು ಕೈ ಹಚ್ಚೋದಿಲ್ಲ, ಅದನ್ನ ಮಾರೋದಿಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿ. ನನ್ನ ಮೇಲೆ ಸಂಶಯವೇ? ನಾನು ಮಣ್ಣಿನ ಮಗ. ಅದು ನನ್ನ ತಂದೆ ಪ್ರೀತಿಯಿಂದ ಕೊಟ್ಟು ಹೋದ ಉಡುಗೊರೆ. ನನ್ನ ಜೀವ ಇರೋರಿಗೂ ಸಾಧ್ಯವಿಲ್ಲ ಕಾವೇರಿ. ಇದೇ ನನ್ನ ಮಾತು. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕ ಹಾಗಾಯ್ತು. ನೋಡ್ರಿ, ಹೊತ್ತಾಗಿದೆ, ಮೊದಲು ಊಟ ಮಾಡಿಕೊಂಡು ಆಮೇಲೆ ಹೊಲದ ಕಡೆ ಹೋಗೋರಂತೆ. ಆಯ್ತು ನೋಡಿ ಕಾವೇರಿ. ಕಾವೇರಿ, ಇದರಲ್ಲಿ ಸ್ವಲ್ಪ ಏನಿದೆ ಎಂದು ಸ್ವಲ್ಪ ಓದಿ ತಿಳಿಸಿದೆಯಾ? ಏನ್ರಿ ಇದು? ನಿಮ್ಮ ತಮ್ಮ ಅಂದ್ರೆ ನಮ್ಮ ಮೈದುನನ ಪತ್ರ ರೀ. ಅಣ್ಣ, ಈ ಪತ್ರ ಬರೆಯಲು ಕಾರಣವೇನೆಂದ್ರೆ, ನಾನಿಲ್ಲಿ ಚೆನ್ನಾಗಿದ್ದೀನಿ. ನನ್ನ IAS ಪರೀಕ್ಷೆ ಇದೇ ವಾರ ಬರ್ತಾ ಇದೆ. ಅದಕ್ಕೆ ಕಟ್ಟೋಕೆ ಅಂತ 10,000 ಹಣ ಅರ್ಜೆಂಟಾಗಿ ಬೇಕು ಅಣ್ಣ. ಇನ್ನೆರಡು ದಿನದಲ್ಲಿ ಊರಿಗೆ ಬರ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡಿಕೊಳ್ಳಿ. ಇದೇ ನಿಮ್ಮ ತಮ್ಮ ರವಿ. ಅಯ್ಯೋ, ದುರು ಇದೆ. ನಾನೇನು ಮಾಡಲಿ? ಯಾರ ಮರೆ ಹೋಗಲಿ? ಈಗಾಗಲೇ 2 ಕಡೆ ಸಾಲ ತೆಗೆದು ರವಿಗೆ ಕಳಿಸಿದ್ದೇನೆ. ನಾನು ಯಾರ ಹತ್ತಿರ ಸಾಲ ಕೇಳಲಿ? ನಾನು ಯಾರ ಮರೆ ಹೋಗಲಿ? ಸಂಕಟ ಮಾಡ್ಕೊಳ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾವು ನಿಮ್ಮ ಅರ್ಧಾನಿ. ನಿಮ್ಮ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ಇರಬೇಕಾದವಳು. ನಿಮಗೆ ಕಷ್ಟ ಬಂದ್ರೆ, ಸುಖ ಬಂದ್ರು ಅದರಲ್ಲಿ ನನಗೂ ಅರ್ಧ ಪಾಲಿದ್ದೀರಿ. ಕಾವೇರಿ, ಮದುವೆಯಾದರೆ ಸಾಕು. ಪಿತಾಂಬರವನ್ನು ಹುಟ್ಟಿಕೊಂಡು ಬಂಗಾರ ಧರಿಸಿಕೊಂಡು ಮೆರೆತಿರುವ ಸಮಾಜದಲ್ಲಿ ಮದುವೆಯಾಗಿ 5 ವರ್ಷ ಕಳೆದರೂ ಒಂದು ಹೊಸ ಸೀರೆಯನ್ನು ಬಯಸದ ನೀನು ಕಾವೇರಿ, ನೀನು ನನ್ನ ಮಡದಿಯಲ್ಲ, ನನ್ನ ಪಾಲಿನ ದೇವತೆ ಕಾವೇರಿ. ಎಂಥ ಮಾತಾಡ್ತಾ ಇದ್ರೆ? ಹೆಂಡತಿಯರಂದ್ರೆ ಕೇವಲ ರಾತ್ರಿ ರಾಣಿಯರಂತ ತಿಳಿದುಕೊಂಡು ಅವರನ್ನ ಕಾಲಲ್ಲಿರೋ ಕಸಕ್ಕಿಂತ ಕೀಳಾಗಿ ಕಾಣೋ ಗಂಡಂದ್ರೆ ಇದ್ದಾರೆ ಈ ಸಮಾಜದಲ್ಲಿ. ಆದ್ರೆ ನೀವು ಹಾಗಲ್ಲ. ನನ್ನ ಕೈ ಹಿಡಿದ ಮೇಲೆ ನಾನೇ ನಿಮ್ಮ ಸರ್ವಸ್ವ ಅಂತ ತಿಳಿದು ಯಾವ ಹೆಣ್ಣನ್ನು ಸಹ ಕಣ್ಣೆಂದು ನೋಡಿದೆ. ಶ್ರೀರಾಮಚಂದ್ರನಿಗಿಂತ ಹೆಚ್ಚಾಗಿ ನನ್ನ ಜೊತೆ ಜೀವನ ಮಾಡ್ತಾ ಇದ್ದೆ. ನಿಜವಾಗ್ಲೂ ನಿಮ್ಮನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ, ಪುಣ್ಯ ಮಾಡಿದೆ. ಕಾವೇರಿ, ನನ್ನ ರಕ್ತವನ್ನಾದರೂ ಮಾಡಿ ಹಣ ವ್ಯವಸ್ಥೆ ಮಾಡಿಕೊಂಡು ಬರುತ್ತೇನೆ. ಸಾಕು, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನಿಮಗೆ ಹಣ ತಾನೇ ಬೇಕು. ಈಗ ನನ್ನ ಕೊರಳಲ್ಲಿರೋ ಈ ಮಾಂಗಲ್ಯವಿದೆ, ಇದನ್ನ ಅಡವಿಟ್ಟು ಹಣದ ವ್ಯವಸ್ಥೆ ಮಾಡಿ ದಯವಿಟ್ಟು ಬೇಡಿ, ತೆಗೆದುಕೊಳ್ಳಿ ಇದನ್ನ. ನೀನೇನು ಮಾತನಾಡುತ್ತಿರುವೆ? ಮಾಂಗಲ್ಯ ಮುತ್ತೈದರ ಸಂಕೇತ. ಅದನ್ನು ಮಾರುವುದೇ? ಅಯ್ಯೋ, ದುರುಗಿದೆ. ತಂದೆ ಗೋಕರ್ಣೇಶ, ಇದೆಂತ ಪರೀಕ್ಷೆ ತಂದಿದ್ಯಪ್ಪ ನನಗೆ. ಕಾವೇರಿ, ಅಂದರೆ ನಾನು ನಿನ್ನ ಪಾಲಿಗೆ ಸತ್ತು ಹೋದೇನೇನು? ಸ್ವಾಮಿ, ಬಿಡ್ತು ಅಲ್ಲಿ. ನೋಡಿ, ನಾನು ಆ ಭಾವನೆಯಿಂದ ಹೇಳ್ತಾ ಇಲ್ಲ ರೀ. ನೋಡಿ, ನಮಗಿರುವ ಕಷ್ಟ ತೀರಬೇಕಾದ್ರೆ ಇದೊಂದೇ ದಾರಿ. ನನ್ನ ಮುಂದೆ ಬಂಗಾರದ ಆಭರಣದಾಗಿ ನೀವೇ ಇರ್ಬೇಕಾದ್ರೆ ಈ ಚಿನ್ನದ ತೊಗಡಿ ಮೇಲೆ ನಮಗೆ ಯಾಕ್ರಿ ಆಸೆ? ದಯವಿಟ್ಟು ಅಲ್ಲ ಕಡೆ ತೆಗೆದುಕೊಳ್ಳಿ, ಇದನ್ನ ಮಾರಿ ಹಣವನ್ನು ತೆಗೆದುಕೊಂಡು ಕೊಡು. ನಾವು ಮಾಡಿದ ಪಾಪವನ್ನೆಲ್ಲ ನೀನು ಅನುಭವಿಸುತ್ತೀಯ. ಕೊಡು ಕಾವೇರಿ, ಶ್ರೀಮತಿಗೆ ಸಿರಿಯವರವು ಸಿಂಧೂರ
ಬಲವಿಸಿದು ಅಂದುವೆಗೆ ಪ್ರೀತಿ ಹೆಸರು ನಮ್ಮ ಕೈಗೆ